ಫುಲ್ ಲೀಕೇಜ್ ಆಗ್ತಿದೆ ಇಲ್ಲಿಂದ. ನೋಡಿ ಎಲ್ಲೋ ಬೋಲ್ಡ್ ಕಾರ್ಗಳನ್ನ ಯಾವ ಥರ ಮಾಡಿಫಿಕೇಶನ್ ಮಾಡಿಸ್ತಾರೆ ಅಂತ. ಸೂಪರ್ ಬೈಕ್ದು ಪಾರ್ಟ್ಸ್ಗಳು ತರಿಸ್ಕೊಂಡ್ಬಿಡ್ಬೋದು, ಬಟ್ ಈ ಹೀರೋ ಪಾರ್ಟ್ಸ್ಗಳು ತರ್ಸೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಮೇಯ್ನಾಗಿ ಏನಾದರೂ ಟೈರ್ ಚೇಂಜ್ ಮಾಡಿಸ್ತೀರಾ ಅಂದಾಗ ನಿಮಗೆ ಗಾಡಿ ವಾಬಲ್ ಫೀಲ್ ಆಗೋದು ಅವ್ರು ಆ ಥರ ಏನಾದರೂ ಆಗ್ತಾಯಿದ್ರೆ, ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಬೆಂಗಳೂರು ವೆದರ್ ನೋಡಿ ಫುಲ್ ಚಿಲ್ ಆಗಿಬಿಡೈತೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ನಂಗೆ ಚೆನ್ನಾಗಿರಿ, ಗಂಟ್ಲು ನೋವು ಆಗ್ಬಿಡೈತೆ ಬಾಯ್ಸ್. ನೆನ್ನೆ ಶೋಭಿ ಅವರ ಮದುವೆಯಲ್ಲಿ ಮಿನಿಮಮ್ ಅಂದರೆ ಒಂದು 10 ಸ್ಕೂಪ್ ಹತ್ರ ಐಸ್ ಕ್ರೀಮ್ ತಿನ್ಬಿಟ್ಟಿನಿ. ನನಗೆ ಪಾನ್ ಐಸ್ ಕ್ರೀಮ್ ತುಂಬ ಇಷ್ಟ. ಸೊ ಹೋಲ್ಸೇಲಾಗಿ ತಿನ್ಬಿಟ್ಟಿನಿ ಐಸ್ ಕ್ರೀಮ್ನ. ಸೊ ಇವತ್ತು ಬಂದು ಎಲ್ಕಪ್ಪ ಹೋಗ್ತಿದ್ದೀವಿ ಅಂದರೆ ಓಮನ್ ಗಾಡಿ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಬೇಕಾಗಿತ್ತು. ಸೊ ಹೋಗ್ತಾ ಇದ್ದೀವಿ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ಸೋಕ್ಕೆ. ಬಿಕಾಸ್ ನೀವು ಯಾವ್ದಾದ್ರು ಟೈರ್ ಚೇಂಜ್ ಮಾಡಿಸ್ತೀರಾ ಅಂದರೆ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಲೇಬೇಕು. ಅದು ಯಾವ ಥರ ಅಂದರೆ ಇವಾಗ ಏನಾದರೂ ಸೇಮ್ ಕಂಪ್ನಿ ಟೈರ್ಸ್ ಎಲ್ಲಾದರೂ ಹಾಕ್ಸಿದ್ರೆ, ಇವಾಗ ನೋಡಿ ಸ್ಟಾಕಲ್ಲಿ ಕೊಟ್ಟಿರ್ತಾರಲ್ಲ ಅದೇ ಕಂಪ್ನಿ ಟೈರ್ಸ್ ಹಾಕ್ಸಿದ್ರೆ ನೀವೇನು ವೀಲ್ ಬ್ಯಾಲೆನ್ಸಿಂಗು ಮಾಡಿಸೋ ಅವಶ್ಯಕತೆ ಇರೋಲ್ಲ. ಇವಾಗ ನಾವು ಅಪೋಲೋ ಆಲ್ಫಾ H1ಗೆ ಚೇಂಜ್ ಮಾಡಿದ್ದೀವಿ, ಸೊ ಆಬ್ವಿಯಸ್ಲಿ ಹಾಕಿಸ್ಲೇಬೇಕು. ಇನ್ನೂ ಒಮ್ಮ ಬಂದಿಲ್ವಲ್ಲ, ಸೊ ದಟ್ಸ್ ವಾಟ್. ನೋಡಿ ಎಲ್ಲೋ ಬೋಲ್ಡ್ ಕಾರ್ಗಳನ್ನ ಯಾವ ಥರ ಮಾಡಿಫಿಕೇಷನ್ ಮಾಡಿಸ್ತಾರೆ ಅಂತ. ನೆಕ್ಸ್ಟ್ ಲೆವೆಲ್ ನೋಡಿ, ಸ್ಪಾಯ್ಲರ್ ಅಂತೆ ಕ್ರೇಜಿ. ಬನ್ನಿ ಫೋನ್ ಹಾಕೋಣ ಮುಂಜೆ, ನಂದ್ರಲ್ಲಿ ಬೇರೆ ಚಾರ್ಜ್ ಇಲ್ಲ. ಎಲ್ಲಿ ಬ್ರೋ? ಓಕೆ ಬಾಬಾ. ಹಾಂ ಓಕೆ ಬ್ರೋ ಬಾಬಾ. ಸೊ ದಟ್ಸ್ ವಾಟ್ ಬಾಯ್ಸ್. ಮೇಯ್ನಾಗಿ ಏನಾದರೂ ಟೈರ್ ಚೇಂಜ್ ಮಾಡಿಸ್ತೀರಾ ಅಂದಾಗ ನಿಮಗೆ ಗಾಡಿ ವಾಬಲ್ ಫೀಲ್ ಆಗೋದು ಅವ್ರು ಆ ಥರ ಏನಾದರೂ ಆಗ್ತಾಯಿದ್ರೆ, ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಒಂದು ಸತಿ ಟೈರ್ ಏನಾದ್ರು ಚೇಂಜ್ ಮಾಡಿಸ್ತೀರಾ ಅಂದರೆ 2 ಸೆಟ್ ಆಫ್ ಟೈರ್ಸ್ ಬೇಗ ಹೋಗಿ ವೀಲ್ ಬ್ಯಾಲೆನ್ಸ್ ಮಾಡಿಸಿ, ಕಂಪ್ನಿ ಏನಾದ್ರು ಚೇಂಜ್ ಮಾಡಿಸಿರ್ತೀರ ಅಂದಾಗ. ಮತ್ತು ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಚೈನ್ ಟೈಟ್ ಮಾಡಿಸಿ. ಬಿಕಾಸ್ ಸ್ಟಾಕಲ್ಲಿ ಏನು ಸೆಟ್ಟಿಂಗ್ ಇರುತ್ತೆ ಅದೆಲ್ಲ ಹಾಳಾಗ್ಬಿಟ್ಟಿರುತ್ತೆ. ಸೊ ಬನ್ನಿ, ಸುಮ್ಮನೆ ಓಡಾಡ್ತಾ ಇರೋದು ಏರಿಯಲ್ಲಷ್ಟೇ. ಮತ್ತು ಹೆಂಗೆ ಹೋಗ್ತಿದೆ ಬ್ಲಾಗ್ಸು ಏನು ಕತೆ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು ತಲೆಯಲ್ಲಿ ಸಖತ್ತಾಗಿ ಓಡ್ತೈತೆ, ಗಾಡಿ ಬರೋವರೆಗೂ ನಂದು ಏನೈತೆ ಬಿಸ್ನೆಸ್ಸಿಗೆ ಸ್ಟಿಕ್ ಆನ್ ಆಗ್ಬೋಣ ಅಂತ. ಬಿಕಾಸ್ ಡೈಲಿ ಮಿನಿಮಮ್ 2 ಪೋಸ್ಟ್ ಮಾಡಬೇಕು ನನ್ನ ಚಾಕ್ಲೇಟ್ ಬಿಸ್ನೆಸ್ದು. ಆ ಥರ ಎಲ್ಲ ಐತೆ ಸೀನ್ಸು. ಬಿಕಾಸ್ ಇನ್ಕಮ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಬಾಯ್ಸ್, ಅದೊಂದು ಬರ್ದಿಕೊಂಬಿಡ್ರಿ. ಬಿಕಾಸ್ ವಯಸ್ಸು ಹೋಯ್ತು, ಮನೇಲಿ ಕೇಳೋ ಥರ ವಯಸ್ಸಿಲ್ಲ ನಂದು ಇವಾಗ. ಮನೇಲಿ ಕೇಳೋ ಥರ ವಯಸ್ಸಿದ್ದಿದ್ರೆ ಅದು ಬೇರೆ ಲೆಕ್ಕಾಚಾರ. ಸೊ ಎವ್ರಿಥಿಂಗ್ ಫ್ರಮ್ ಸ್ಕ್ರಾಚ್ ನಾನು ಮಾಡಬೇಕು ನನ್ನ ಜೀವನಕ್ಕೆ ಅಂದರೆ ತಿಗಾ ಬಗ್ಸಿ ದುಡಿಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಲೈಕ್ ಕಮೆಂಟೊಳಗೆಲ್ಲ ರ್ಯಾಪಿಡೋ ಮಾಡಿ ಅಂತ ಆಗ್ತಾಯಿರ. ರ್ಯಾಪಿಡೋ ಮಾಡೋದು ವ್ಲಾಗ್ಸ್ ಬೇಕು ಅಂತ. ಸೊ ಮೇ ಬಿ ಅದನ್ನ ಮಾಡ್ಬೋದು, ನೋಡೋಣ. ಓಮ ಎಲ್ಲೋದ್ನಪ್ಪ, ಇನ್ನೂ ಬಂದಿಲ್ವಲ್ಲ. ಆ ಗಾಡಿದು ಇನ್ನೊಂದು ಪ್ರಾಬ್ಲಮ್ ಆಗ್ಬಿಡೈತೆ ಬಾಯ್ಸ್. ಸೂಪರ್ ಬೈಕ್ದು ಪಾರ್ಟ್ಸ್ಗಳು ತರಿಸ್ಕೊಂಡ್ಬಿಡ್ಬೋದು, ಬಟ್ ಈ ಹೀರೋ ಪಾರ್ಟ್ಸ್ಗಳು ತರ್ಸೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ ಅಂದರೆ ಶೋರೂಮ್ ಅವ್ರ ಕೈಲೇ ಆಗ್ತಾಯಿಲ್ಲ ಬಿಡಿ. ಸಿಕ್ಕಾಪಟ್ಟೆ ತೊಂದರೆ ಆಗಿಬಿಡೈತೆ ನಮಗೆ ಸ್ಪೇರ್ಸ್ದು. ಲೈಕ್ ಹೆಂಗೆ ಹೇಳೋದು ಅಂತಲೇ ಅರ್ಥ ಆಯ್ತಾಯಿಲ್ಲ ನಿಮಗೆ. ಗಾಡಿ ಮಾತ್ರ ಸಕ್ಕತ್ತಾಗೈತೆ. ನಮ್ಮ ಗಾಡಿ ಇದುವರೆಗೂ ಪ್ರಾಬ್ಲಮ್ ಬಂದಿಲ್ಲ. ಒಂದು ಸತಿ ಸ್ಕ್ರೆಚ್ ಪ್ಲೇಟ್ ಏನೋ ಹೋಗಿತ್ತು, ಅದನ್ನ ತರಿಸ್ಕೊಡ್ಲಿಲ್ಲ ಶೋರೂಮ್ ಅವರು. ಸೊ ನಾವು ಬಂದು ಬೇರೆ ಏನೋ ಮಾಡ್ದೋ. ಸೊ ಬರಲಿ ರೀ ಅವರು. ಓ ಕ್ರೇಜಿ ಬ್ರೋ, ಫಾಲ್ಟ್ ಎಂಡೋವರೇ ಬಾಯ್ಸ್. ನೀವು ಫಾರ್ಚುನರೇ ಎಂಡೋವರೇ ನೋಡಿ. ಆಕಾಶ್ ಮತ್ತು ಓಮ ಬಂದವ್ರೆ. ಏನು ಗೊತ್ತಾ ನೋಡಿ, ಅಲ್ಲಿ ಹಿಂದೆ ಆ ಪಾರ್ಟ್ ಐತೆ ನೋಡಿ, ಚೈನ್ ಪಕ್ಕ. ಅದೇ ಚೈನ್ ಅಡ್ಜಸ್ಟ್ ಮಾಡ್ತೀವಲ್ಲ ನೋಡಿ, ಲೆಫ್ಟ್ ಸೈಡ್ ಐತೆ, ರೈಟ್ ಸೈಡ್ ಇಲ್ಲ ಪಾರ್ಟು. ಫುಲ್ ಕ್ರೇಜಿ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲು ನೋಡಿ. ಏನು ಕಾನ್ಫಿಡೆನ್ಸ್ ಅಂತ ಅಪೋಲೋ ಆಲ್ಫಾ H1. ಸೊ ಓದ್ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ. ನಿಮಗೆ ಯಾವುದು ಬೆಸ್ಟ್ ಟೈರ್ಸ್ ಅಂತ ಹೇಳಿ ನೀವು ವ್ಲಾಗ್ಗಳಿಗೆ ಬನ್ನಿ. ಇಲ್ಲಿ ಇವಾಗ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತಾರೆ, ನೋಡೋಣ ಹೆಂಗೆ ಮಾಡ್ತಾರೆ ಅಂತ. 2000 years later. ವೀಲ್ ಬ್ಯಾಲೆನ್ಸಿಂಗೇ ಮಾಡಲ್ಲ ಅಂತಾರಲ್ಲಪ್ಪ ಎಲ್ಲೂ. ಮತ್ತು ಇನ್ನೆಲ್ಲ ಮಾಡ್ಸೋದು ಹೇಳಿ ಗಾಡಿಗಳಿಗೆ ವೀಲ್ ಬ್ಯಾಲೆನ್ಸ್ ಎಲ್ಲ. ನನಗೆ ಸೈಕ್ ಆಗಿಬಿಡೈತೆ. ಹೋಗ್ಬಿಟ್ಟು ಥ್ರಾಟಲ್ ಒಂದು ಸ್ವಲ್ಪ ಟೈಟ್ ಐತೆ, ಒಂದು ಥ್ರಾಟಲ್ ಒಂದು ಸ್ವಲ್ಪ ರೆಡಿ ಮಾಡಿಸೋಣ. ಗ್ರೀಸಿಂಗ್ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಸೊಲ್ಯೂಷನ್ ಕೇಳೋಣ. ಯಾವುದಪ್ಪ ಇವೆಲ್ಲ ಗಾಡಿಗಳು ನೋಡಿ, ನಮ್ಮ ಏರಿಯಲ್ಲಿ ಓಡಾಡೋದೇ ಒಂಥರ ಹಿಂಸೆ. ಸೊ ಬನ್ನಿ ಓಡೋಣ. ಗಾಡಿ ಚೆಕ್ ಮಾಡ್ಸೋಣ ಏನಾಗೈತಿ ಏನು ಕತೆ ಅಂತ. ಆಮೇಲೆ ನಿಮಗೆ ಸಿಗ್ತೀನಿ. ಟೋಟಲ್ಲು ಹಾರ್ಡ್ ಆಗ್ಬಿಟ್ಟಿತ್ತು. 70 ಇವಾಗ
ಏನಂತಾರೆ ಪಾಪ ಇದಕ್ಕೆ ನೀನು ಮಾಡ್ತಾ ಇರೋದಕ್ಕೆ ಇವಾಗ? ಆಯಿಲಿಂಗ್ ಅಂತೆ ನೋಡಿ ಇಲ್ಲಿ. ನೋಡಿ ನಮ್ಮ ಸಸ್ತಾ ಮೆಕ್ಯಾನಿಕ್ ಫುಲ್ ಲೀಕೇಜ್ ಆಗ್ತಿದೆ ಇಲ್ಲಿಂದ. ಇಲ್ಲ ಔಟ್ ಆಯ್ತೈತೆ ನೋಡಿ ಅಲ್ಲಿ. ಬಾವಾ ಆಯಿಲಿಂಗ್ ಮಾಡಿ ಮಾಡಿ ಅಯ್ಯೋ ಆಯಿಲಿಂಗ್ ಮಾಡಿ ಮಾಡಿ ರೂಢಿ ಐತಪ್ಪ ಅವನಿಗೆ. ಯಾವ ಆಯಿಲ್ ಭಯ? ಮೋಟಲ್ ಆಯಿಲ್ ಅಂದ್ರೆ ಫುಲ್ ಫ್ರೀ ಆಯ್ತಲ್ವಾ ಥ್ರಾಟ್ಲು? ಜಾಸ್ತಿ ಹೊಯ್ ಮೊನ್ನೆ ಉಚ್ಚೆ ಉಯಿಸ್ತಾಪ ದೀಪಕ್ ಬೈ ಮತ್ತೆ ಇವನ್ಗೆ ಶೋಯಬ್ಗೆ ಆಕ್ಟಿವ್ ಅಲ್ಲಿ ನಾನೇ ಉದ್ರೋದ್ರು ಅನ್ಕೊಂಡೆ. ಹಿಂಗೆ ಲೆಫ್ಟು ಫಸ್ಟ್ ರೈಟ್ ಇಲ್ಲೇನಪ್ಪ ಇಲ್ಲಿ ಮೀಟಪ್ಪು. ಸೊ ನೋಡಿದ್ರಿ ಅನಿಸುತ್ತೆ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ಸೋಕೆ ಹೋದ ಆಗಲಿಲ್ಲ. ಮತ್ತು ಗ್ಯಾರೇಜ್ಗೆ ಹೋದೆ ಎಲ್ಲ ರೆಡಿ ಮಾಡಿಸ್ಕೊಂಡು ಹೊರಟು. ಸೊ ಮೇನಾಗಿ ಕಾಂಟೆಂಟ್ ಇಷ್ಟ ಆದರೆ ಏನು ಮಾಡ್ಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್.